ಇನ್ನು ನಿನ್ನೆ ರಾತ್ರಿ ಪುತ್ರ ಯತೀಂದ್ರ ಜೊತೆ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ. ಸರ್ಕಿಟ್ ಹೌಸ್ಗೆ ಯತೀಂದ್ರ ಕರೆಸ್ಕೊಂಡು ಸಿಎಂ ಮಾತನಾಡಿದ್ದಾರೆ. ಅನಗತ್ಯ ಹೇಳಿಕೆ ಕೊಡದಂತೆ ಯತೀಂದ್ರಗೆ ಖಡಕ್ ಸೂಚನೆ ನೀಡಲಾಗಿದೆ. ಈ ಹಿನ್ನೆಲೆ ಇವತ್ತು ಯಾವುದೇ ಪ್ರತಿಕ್ರಿಯೆ ಕೊಡೋದಕ್ಕೆ ಯತೀಂದ್ರ ಮುಂದಾಗಲಿಲ್ಲ. ಇಲ್ಲ, ನಾನು ರಿಯಾಕ್ಟ್ ಮಾಡೋಕೆ ಹೋಗಲ್ಲ ಅಂತ ಸಾಧ್ಯವಷ್ಟು ಪ್ರಶ್ನೆಯನ್ನು ತೇಲಿಸಿ ಹಾಗೆ ಹೋಗುವಂಥ ಪ್ರಯತ್ನ ಮಾಡಿದ್ರು. ನಾನು ಹೇಳೋದು ಹೇಳಿದ್ದೀನಿ, ಮಾತನಾಡೋರು ಮಾತಾಡಲಿ ಅಂತ ಹೇಳಿದ್ದಾರೆ. ಇದು ಇಷ್ಟೆಲ್ಲ ಆದ ನಂತರ ನಿನ್ನೆ ರಾತ್ರಿಯೇ ಪುತ್ರ ಯತೀಂದ್ರ ಜೊತೆ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ರು. ಎಲ್ಲವೂ ಕೂಡ ಸ್ವಲ್ಪ ಕೂಲ್ ಡೌನ್ ಆಗಿರುವಂಥ ಸಂದರ್ಭದಲ್ಲಿ ಅನಗತ್ಯ ಹೇಳಿಕೆ ಮೂಲಕ ಗೊಂದಲ ಬೇಡ ಅಂತ ಪುತ್ರನಿಗೆ ಒಂದಷ್ಟು ಕಿವಿ ಮಾತು ಹೇಳಿದ್ದಾರೆ ಸಿದ್ದರಾಮಯ್ಯ ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ಇವತ್ತು ಯಾವುದೇ ಸ್ಟೇಟ್ಮೆಂಟನ್ನು ಅಥವಾ ಯಾವುದೇ ರಿಯಾಕ್ಷನನ್ನು ಕೇಳಿದಾಗ, ಪ್ರತಿಕ್ರಿಯೆಯನ್ನು ಕೇಳಿದಾಗ ಯತೀಂದ್ರ ಅವರ ಕಡೆಯಿಂದ ಸೂಕ್ತವಾದಂಥ ಉತ್ತರ ಬರಲಿಲ್ಲ. ಅಥವಾ ಈಗ ಅವರ ಹೇಳಿಕೆಗೆ ಪ್ರತಿಯಾಗಿ ಯಾರ್ಯಾರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ರಿಯಾಕ್ಷನ್ ಕೊಡಲಿಲ್ಲ ಯತೀಂದ್ರ. ಸೊ ಒಂದು ಹೇಳಿಕೆ, ಅದರಲ್ಲಿ ಭಾಳ ಮುಖ್ಯವಾಗಿ 5 ವರ್ಷ ಮುಂದುವರಿತಾರೆ, CM ಕುರ್ಚಿ ಖಾಲಿಲ್ಲ ಅಂತ ಭಾಳಷ್ಟು ನಾಯಕರು ಮಾತನಾಡಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾಗಿರೋದು DK ಶಿವಕುಮಾರ್ ಅವರು ಕೇಳಿದ್ದಾರೆ CM ಆಕಾಂಕ್ಷಿ ಅನ್ನೋ ರೀತಿಯಾಗಿ ಅನ್ನೋದು, ಅಂಥ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿರೋದು ಎಲ್ಲೋ ಇನ್ನಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಸೊ ಅಲ್ಲಿ ಚರ್ಚೆ ಆಗಿರುವಂಥ ವಿಚಾರ ಭಾಳಷ್ಟು ಜನರಿಗೆ ಮನದಟ್ಟ ಆಗಿದ್ರೂ ಕೂಡ ನೇರವಾಗಿ ಯಾರೂ ಅಲ್ಲೇನು ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿರಲಿಲ್ಲ. ಅಲ್ಲೇನಾಗಿದೆ ನಮಗೆ ಗೊತ್ತಿಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಏನು ಮಾತುಕತೆ ಆಗಿದೆ ಅಂತ ಪರಮೇಶ್ವರಾದಿಯಾಗಿ ಭಾಳಷ್ಟು ಹಿರಿಯ ನಾಯಕರೇ ಇದರ ಬಗ್ಗೆ ಅಲ್ಲಿ ಏನು ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ಬಾಯಿ ಬಿಟ್ಟಿಲ್ಲ ಇದುವರೆಗೆ. ಸೊ ಹಾಗಾಗಿ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಈಗ ಒಂದಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ ಅಂತ ಕಾಂಗ್ರೆಸ್ನ ನಾಯಕರು ಹೇಳ್ತಿದ್ದಾರೆ. ಬೇಳೂರು ಗೋಪಾಲಕೃಷ್ಣ, ಮಾಗಡಿ ಬಾಲಕೃಷ್ಣ ಇವರೆಲ್ಲರೂ ಕೂಡ ಅನಗತ್ಯ ಹೇಳಿಕೆ ಯಾಕೆ ಕೊಡ್ತಾರೆ, ನಾಯಕರು ಸುಮ್ಮನೆ ಇರಬೇಕಾದ್ರೆ ಇವ್ರಿಗೇನು ಈ ಥರ ಅನಗತ್ಯ ಸ್ಟೇಟ್ಮೆಂಟ್ ಕೊಡುವಂಥ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಸೊ ಇದೀಗ ಕುರ್ಚಿ ಕಾಳಗ ಎಲ್ಲೋ ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಸ್ವಲ್ಪ ತಣ್ಣಗಾಗಿದೆ ಅಂತ ಅಂದ್ಕೊಳ್ತಿರುವಂಥ ಹೊತ್ತಿನಲ್ಲಿ ಜೊತೆಗೆ DK ಶಿವಕುಮಾರ್ ಅದಕ್ಕೆ ಕೊಟ್ಟಂಥ ರಿಯಾಕ್ಷನ್ ಆರಂಭದಲ್ಲಿ ಒಳ್ಳೆಯದಾಗಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿದ್ರು. ಆದರೆ ಇವತ್ತು ಇಲ್ಲ, ನಾನು ಮಾತನಾಡ್ತೀನಿ ಯತೀಂದ್ರ ಜೊತೆಗೆ ಅಂತ ಹೇಳಿದ್ದಾರೆ. ಸೊ ಬೆಳಗಾವಿಯಲ್ಲಿ ಅಧಿವೇಶನ ಇವತ್ತು 2ನೇ ದಿನ. ಒಂದು ಕಡೆ ವಿಪಕ್ಷಗಳು ರೈತರ ಜೊತೆಗೆ ಈಗ ಸರ್ಕಾರದ ವಿರುದ್ಧ ಮುಗಿಬೀಳೋಕ್ಕೆ ಮುಂದಾಗಿರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಳಗೆ ಈಗ ಯತೀಂದ್ರ ಸಿದ್ದರಾಮಯ್ಯ CM ಪುತ್ರನ ಸ್ಟೇಟ್ಮೆಂಟ್ ಈಗ ಒಂದಷ್ಟು ಕೋಲಾಹಲ ಎಬ್ಬಿಸ್ತಾ ಇದೆ. ಇನ್ನು ಬೆಳಗಾವಿಯಲ್ಲಿ ಬಿಜೆಪಿಯಿಂದ ರೈತಪರ ಹೋರಾಟ. ಮಾಲಿನಿ ಸಿಟಿ ಮೈದಾನದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಆರಂಭ ಮಾಡಿದೆ. ಬೆಳಗಾವಿಯಲ್ಲಿ ಬಿಜೆಪಿಯಿಂದ ರೈತರ ಜೊತೆ ಸೇರಿ ಹೋರಾಟ. ಮಾಲಿನಿ ಸಿಟಿ ಮೈದಾನದಲ್ಲಿ ಬಿಜೆಪಿ ತನ್ನ ಪ್ರತಿಭಟನೆಯನ್ನು ಆರಂಭ ಮಾಡಿದೆ. ಸೊ ಬೆಳಗಾವಿಯಲ್ಲಿ ಬಿಜೆಪಿ ಈಗ ಪ್ರತಿಭಟನೆಗೆ ಮುಂದಾಗಿರೋದು. ಸೊ ಮಾಲಿನಿ ಸಿಟಿಯ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ವೇದಿಕೆಯಲ್ಲಿ CT ರವಿ ಅವರು ಕೂಡ ಆಸೀನರಾಗಿದ್ದಾರೆ. ಒಂದು ವೇದಿಕೆಯಲ್ಲಿ ರೈತ ವಿರೋಧಿ ನೀತಿಗಳೇನಿದೆ, ಸೊ ಬೆಂಬಲ ಬೆಲೆ ಸಂಬಂಧಪಟ್ಟ ಹಾಗೆ ಮೆಕ್ಕೆಜೋಳ ಸಂಬಂಧಪಟ್ಟ ಆಗಿರ್ಬೋದು, ಇತ್ತೀಚೆಗೆ ಈ ಕಬ್ಬಿನ ಬೆಲೆಗೆ ಕಬ್ಬಿನ ಬೆಳೆ ಏನಿದೆ ಅದಕ್ಕೊಂದು ಬೆಂಬಲ ಬೆಲೆ ಸಂಬಂಧಪಟ್ಟ ಹಾಗೆ ಕೂಡ ಇದೇ ಬೆಳಗಾವಿಯಲ್ಲಿ ಹಾಗೆ ಬಾಗಲಕೋಟೆಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗಿತ್ತು. ಇದೀಗ ಬಿಜೆಪಿ ನಾನಾ ಬೇಡಿಕೆಗಳ ಈಡೇರಿಕೆಗೆ ರೈತರ ಪ್ರತಿಭಟನೆ. ಇನ್ನೊಂದು ಕಡೆ ಕಾಂಗ್ರೆಸ್ ಹೇಳ್ತಿರೋದು ಮೊದಲು ಈ ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರದ ಮುಂದೆ ಮಾಡಿ ಅವರ ಕಡೆಯಿಂದ ಬರಲಿ ಪ್ರೋತ್ಸಾಹಧನ ಅಥವಾ ಬೆಂಬಲ ಬೆಲೆ ಅಂತ ಕಾಂಗ್ರೆಸ್ನ ನಾಯಕರು ಹೇಳ್ತಿದ್ದಾರೆ.